ಆ ಕತ್ತಲ ರಾತ್ರಿ ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಸದ್ದಿಲ್ಲದೆ ಏನೋ ಒಂದು ನಡೀತಿತ್ತು. ಇದ್ದಕ್ಕಿದ್ದಂತೆ ಗುಂಡಿನ ಸದ್ದು, ದಟ್ಟವಾದ ಕಾಡಿನ ನಡುವೆ ಕಿರುಚಾಟ. ಇಬ್ಬರು ವ್ಯಕ್ತಿಗಳು ಕುಸಿದು ಬಿದ್ದಿದ್ದಾರೆ. ಅವರ ಬಳಿ ಇದ್ದಿದ್ದು ಕೇವಲ ದನಗಳಲ್ಲ, ಬದಲಾಗಿ ಭಾರತದ ಭದ್ರತೆಗೆ ಸವಾಲು ಹಾಕುವ ಸಂಚು. ಸ್ನೇಹಿತರೆ, ಪಶ್ಚಿಮ ಬಂಗಾಳದ ಗಡಿಯಲ್ಲಿ ಈಗ ಮಹಾಯುದ್ಧವೇ ಶುರುವಾದಂತಿದೆ. ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಾರ್ಡರ್ ಫೆನ್ಸಿಂಗ್ ಅಥವಾ ಗಡಿ ಬೇಲಿ ಹಾಕುವ ಕೆಲಸಕ್ಕೆ ಈಗ ರೆಕ್ಕೆ ಬಂದಿದೆ. ಕೇವಲ 45 ದಿನಗಳು, ಹೌದು, ಕೇವಲ 45 ದಿನಗಳಲ್ಲಿ ಪಶ್ಚಿಮ ಬಂಗಾಳದ ಗಡಿಯಲ್ಲಿ BSFಗೆ ಸಂಪೂರ್ಣ ನಿಯಂತ್ರಣ ಸಿಗಲಿದೆ ಅನ್ನುವ ಒಂದು ಬ್ರೇಕಿಂಗ್ ಸುದ್ದಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಭಾರತದ ಗಡಿ ಅಂದರೆ ಅದು ಬರೀ ಗೆರೆಯಲ್ಲ, ಅದು ಈ ದೇಶದ ಕೋಟ್ಯಂತರ ಜನರ ಭರವಸೆ. ಆದರೆ ಬಾಂಗ್ಲಾದೇಶದ ಜೊತೆಗಿನ ನಮ್ಮ ಗಡಿ ಇದೆಯಲ್ಲ, ಅದು ವಿಶ್ವದ ಅತ್ಯಂತ ಸಂಕೀರ್ಣ ಗಡಿಗಳಲ್ಲಿ ಒಂದು. ಇಲ್ಲಿ ಬರೀ ಕಳ್ಳ ಸಾಗಾಣಿಕೆ ನಡೆಯಲ್ಲ, ಇಲ್ಲಿ ಮನುಷ್ಯರ ವ್ಯಾಪಾರ ನಡೆಯುತ್ತೆ, ನಕಲಿ ನೋಟುಗಳು ಹರಿಯುತ್ತವೆ ಮತ್ತು ದೇಶದ ಭದ್ರತೆಗೆ ಕುತ್ತು ತರುವ ಒಳನುಸುಳುವಿಕೆ ನಡೆಯುತ್ತೆ. ಆದರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ಬೆನ್ನಲ್ಲೇ ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರ ಬಾಂಗ್ಲಾ ಗಡಿಯ ಚಿತ್ರಣವನ್ನೇ ಬದಲಾಯಿಸಲಿದೆಯಾ ಅಥವಾ ಇದು ಹೊಸ ವಿವಾದಕ್ಕೆ ನಾಂದಿ ಹಾಡುತ್ತಾ? ಹಾಗಾದರೆ ಅಲ್ಲೇನಾಗ್ತಾ ಇದೆ? ಆ 45 ದಿನಗಳ ರಹಸ್ಯವೇನು? ದಶಕಗಳಿಂದ ನಡೆಯದ ಕೆಲಸ ಈಗ ಯಾಕೆ ನಡೀತಾ ಇದೆ? ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲವನ್ನ ಸಂಪೂರ್ಣವಾಗಿ ಬಿಚ್ಚಿಡ್ತೀವಿ. ನಾವಿವತ್ತು ಪ್ರತಿಯೊಂದು ಪಾಯಿಂಟನ್ನು ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ಈ ಗಡಿಯ ಒಳಗಿನ ಸತ್ಯ ಕೇಳಿದರೆ ನೀವು ದಂಗಾಗ್ತೀರಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲು ನಾವಿಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸುಮಾರು 4000 ಕಿಲೋಮೀಟರ್ಗಿಂತಲೂ ಉದ್ದದ ಗಡಿ ಇದೆ. ಇದು ನೋಡೋದಕ್ಕೆ ಚಿಕ್ಕದಾಗಿ ಕಂಡ್ರೂ ಭೌಗೋಳಿಕ ಪರಿಸ್ಥಿತಿ ಒಂದು ಸುನಾಮಿಯಷ್ಟೇ ಭೀಕರವಾಗಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ರಾಜ್ಯಗಳು ಈ ಗಡಿಯನ್ನ ಹಂಚಿಕೊಳ್ತಾವೆ. ಆದರೆ ಸಮಸ್ಯೆ ಇರೋದು ಇಲ್ಲಿನ ಭೂಪ್ರದೇಶದಲ್ಲಿ. ಇಲ್ಲಿ ನದಿಗಳಿವೆ, ದಟ್ಟವಾದ ಕಾಡುಗಳಿವೆ, ಬೆಳೆದು ನಿಂತ ಗದ್ದೆಗಳಿವೆ. ಇನ್ನು ಕೆಲವು ಕಡೆ ಹೇಗಿದೆ ಅಂದ್ರೆ, ಒಂದು ಮನೆಯ ಅರ್ಧ ಭಾಗ ಭಾರತದಲ್ಲಿದ್ರೆ ಇನ್ನರ್ಧ ಭಾಗ ಬಾಂಗ್ಲಾದಲ್ಲಿದೆ. ಇಂತಹ ಪೋರಸ್ ಬಾರ್ಡರ್ ಅಥವಾ ಸಡಿಲವಾದ ಗಡಿಯನ್ನ ಕಾಯೋದು BSFಗೆ ದೊಡ್ಡ ತಲೆನೋವು. ವಿಶೇಷವಾಗಿ ತ್ರಿಪುರಾ ರಾಜ್ಯದ ಬಗ್ಗೆ ಮಾತನಾಡೋದಾದ್ರೆ, ಇದು 3 ಕಡೆ ಬಾಂಗ್ಲಾದೇಶದಿಂದಲೇ ಆವೃತವಾಗಿದೆ. ಅಂದರೆ ಕೇವಲ ಒಂದು ಸಣ್ಣ ದಾರಿಯ ಮೂಲಕ ಇದು ಭಾರತದ ಮುಖ್ಯ ಭೂಭಾಗಕ್ಕೆ ಸಂಪರ್ಕ ಹೊಂದಿದೆ. ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಇತ್ತೀಚೆಗೆ ಒಂದು ರಕ್ತಸಿಕ್ತ ಘಟನೆ ನಡೆದಿದೆ. ಅದು ಈ ಇಡೀ ವಿವಾದಕ್ಕೆ ಕಿಡಿ ಹಚ್ಚಿದೆ. ಆ ಘಟನೆ ಏನು ಅನ್ನೋದನ್ನ ಈಗ ನೋಡೋಣ. ಸ್ನೇಹಿತರೆ, ತ್ರಿಪುರದ ಸಿಪಾಯಿ ಜಾಲ ಜಿಲ್ಲೆಯ ಗಡಿಯಲ್ಲಿ BSF ಜವಾನರು ರಾತ್ರಿ ಹೊತ್ತು ಪೆಟ್ರೋಲಿಂಗ್ ಮಾಡ್ತಾ ಇದ್ರು. ಆ ಪ್ರದೇಶ ಕಳ್ಳ ಸಾಗಾಣಿಕೆಗೆ ಫೇಮಸ್. ಇದ್ದಕ್ಕಿದ್ದಂತೆ ಕತ್ತಲಲ್ಲಿ ಕೆಲವು ನೆರಳುಗಳು ಅಡ್ಡಾಡೋದು ಕಾಣಿಸುತ್ತೆ. ಅದು ಬಾಂಗ್ಲಾದೇಶದ ಕಳ್ಳ ಸಾಗಾಣಿಕೆದಾರರ ಗುಂಪು. BSF ಜವಾನರು ಅವರಿಗೆ ಎಚ್ಚರಿಕೆ ನೀಡ್ತಾರೆ, ನಿಲ್ಸಿ ಅಂತ ಕೂಗ್ತಾರೆ. ಆದರೆ ಆ ಕಳ್ಳರು ಹೆದರ್ಲಿಲ್ಲ. ಬದಲಾಗಿ BSF ಜವಾನರ ಮೇಲೆಯೇ ಕಲ್ಲು ತೂರಾಟ ನಡೆಸ್ತಾರೆ. ತಮ್ಮ ಪ್ರಾಣ ರಕ್ಷಣೆಗಾಗಿ BSF ಗುಂಡು ಹಾರಿಸಬೇಕಾಗಿ ಬರುತ್ತೆ. ಈ ಘಟನೆಯಲ್ಲಿ ಇಬ್ಬರು ಬಾಂಗ್ಲಾದೇಶಿ ಸ್ಮಗ್ಲರ್ಗಳು ಸಾವನ್ನಪ್ತಾರೆ. ಇವರ ಪಾರ್ಥಿವ ಶರೀರವನ್ನ ನಂತರ ಬಾಂಗ್ಲಾದೇಶದ ಗಡಿ ರಕ್ಷಣಾ ಪಡೆಗೆ ಹಸ್ತಾಂತರಿಸಲಾಯಿತು. ಆದರೆ ಇಲ್ಲಿ ಪ್ರಶ್ನೆ ಮೂಡೋದೇನೆಂದ್ರೆ, ಇಷ್ಟೊಂದು ಬಿಗಿ ಭದ್ರತೆಯ ನಡುವೆಯೂ ಇವರು ಒಳಗೆ ಬರೋದಕ್ಕೆ ಹೇಗೆ ಧೈರ್ಯ ಮಾಡ್ತಾರೆ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಬಾಂಗ್ಲಾ ಗಡಿಯಲ್ಲಿ ಕಳ್ಳ ಸಾಗಾಣಿಕೆ ಅನ್ನೋದು ಒಂದು ದೊಡ್ಡ ಮಾಫಿಯಾ. ಭಾರತದಿಂದ ಬಾಂಗ್ಲಾಗೆ ದನಗಳು, ರಸಗೊಬ್ಬರ ಮತ್ತು ಡೀಸೆಲ್ ಕಳ್ಳ ಸಾಗಾಣಿಕೆಯಾದರೆ, ಬಾಂಗ್ಲಾದಿಂದ ಭಾರತಕ್ಕೆ ಒಳನುಸುಳುವವರು, ಮಾದಕ ದ್ರವ್ಯಗಳು ಮತ್ತು ನಕಲಿ ನೋಟುಗಳು ಬರ್ತಾವೆ. ಇದಕ್ಕೆ ಮುಖ್ಯ ಕಾರಣ ಗಡಿಯಲ್ಲಿ ಸರಿಯಾದ ಬೇಲಿ ಇಲ್ಲದಿರೋದು. ಹಲವು ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಇದ್ದಾಗ ಗಡಿ ಬೇಲಿ ಹಾಕಲು ಬೇಕಾದ ಜಮೀನನ್ನ BSFಗೆ ನೀಡ್ತಾ ಇಲ್ಲ ಎಂಬ ದೊಡ್ಡ ಆರೋಪವಿತ್ತು. ಆದರೆ ಈಗ ಸನ್ನಿವೇಶ ಬದಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಬಂದಿದೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ಮೊದಲ ಕ್ಯಾಬಿನೆಟ್ ಸಭೆಯಲ್ಲೇ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅದುವೇ 45 ದಿನಗಳ ಡೆಡ್ಲೈನ್. ಹೌದು, ಗಡಿಬೇಲಿ ಹಾಕಲು ಬಾಕಿ ಇರುವ ಎಲ್ಲ ಜಮೀನನ್ನ ಕೇವಲ 45 ದಿನಗಳಲ್ಲಿ BSFಗೆ ಹಸ್ತಾಂತರಿಸಬೇಕು ಅಂತ ಆದೇಶಿಸಲಾಗಿದೆ.
ಇದು ಕೇವಲ ಒಂದು ಆದೇಶವಲ್ಲ, ಇದು ಭಾರತದ ಗಡಿ ಸುರಕ್ಷತೆಯ ಇತಿಹಾಸದಲ್ಲೇ ಒಂದು ದೊಡ್ಡ ತಿರುವು. ಯಾಕಂದ್ರೆ ಜಮೀನು ಸಿಕ್ಕ ತಕ್ಷಣ BSF ಅಲ್ಲಿ ಹೈಟೆಕ್ ಬೇಲಿ ನಿರ್ಮಿಸಲಿದೆ. ಆಮೇಲೆ ಒಂದು ಇರುವೆ ಕೂಡ ಗಡಿ ದಾಟೋದು ಕಷ್ಟ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಬೇಲಿ ಹಾಕಿದ ತಕ್ಷಣ ಎಲ್ಲ ಸಮಸ್ಯೆ ಮುಗಿಯುತ್ತಾ? ಖಂಡಿತ ಇಲ್ಲ. ಇಲ್ಲಿ ಝೀರೋ ಲೈನ್ ಎಂಬ ದೊಡ್ಡ ತಾಂತ್ರಿಕ ಸಮಸ್ಯೆ ಇದೆ. ಅಂತಾರಾಷ್ಟ್ರೀಯ ಒಪ್ಪಂದಗಳ ಪ್ರಕಾರ ನಾವು ಅಂತಾರಾಷ್ಟ್ರೀಯ ಗಡಿಯಿಂದ 150 ಯಾರ್ಡ್ ಅಂತರ ಬಿಟ್ಟು ಬೇಲಿ ಹಾಕಬೇಕಾಗುತ್ತೆ. ಇದರ ಅರ್ಥ ಏನ್ ಗೊತ್ತಾ? ನಮ್ಮದೇ ದೇಶದ ಸಾವಿರಾರು ಜನರ ಜಮೀನು ಮತ್ತು ಮನೆಗಳು ಆ ಬೇಲಿಯ ಆಚೆಗೆ ಹೋಗುತ್ತವೆ. ಅಂದ್ರೆ ಅವರು ಭಾರತದ ಪ್ರಜೆಗಳೇ ಆದ್ರೂ ಬೇಲಿಯಿಂದಾಗಿ ಅವರು ತಮ್ಮದೇ ಹೊಲಕ್ಕೋಗಲು BSF ಅನುಮತಿ ಪಡಿಬೇಕಾಗುತ್ತೆ. ಇದು ಅಲ್ಲಿನ ಜನರ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. TMC ಪಕ್ಷವು ಇದೇ ಪಾಯಿಂಟ್ ಹಿಡ್ಕೊಂಡು BJPಯನ್ನ ಟೀಕೆ ಮಾಡ್ತಾ ಇತ್ತು. ಆದರೆ ಈಗಿನ ಸರ್ಕಾರ ಹೇಳ್ತಿರೋದೇನೆಂದ್ರೆ, ದೇಶದ ಭದ್ರತೆ ಎಲ್ಲದಕ್ಕಿಂತ ಮೊದಲು. ಒಳನುಸುಳುವಿಕೆಯಿಂದ ನಮ್ಮ ದೇಶದ ಡೆಮೋಗ್ರಫಿ ಬದಲಾಗುತ್ತಿದೆ, ಅಪರಾಧಗಳು ಹೆಚ್ಚುತ್ತಾ ಇದೆ, ಇದನ್ನ ತಡೆಯಲೇಬೇಕು. ಈ 45 ದಿನಗಳ ಟ್ರಾನ್ಸ್ಫರ್ ಪ್ರಕ್ರಿಯೆ ಮುಗಿದ ಮೇಲೆ ಪಶ್ಚಿಮ ಬಂಗಾಳದ ಗಡಿಯಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮತ್ತು BSFನ ಹಿಡಿತ ಇರಲಿದೆ. ಇದು ಮಮತಾ ಬ್ಯಾನರ್ಜಿ ಅವರ ರಾಜಕೀಯಕ್ಕೆ ಕೊಟ್ಟ ದೊಡ್ಡ ಪೆಟ್ಟು ಅಂತಲೇ ವಿಶ್ಲೇಷಕರು ಹೇಳ್ತಿದ್ದಾರೆ. ಈಗ ನಾವು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡೋಣ. ಯಾಕೆ ಈ ಗಡಿ ಇಷ್ಟೊಂದು ಮುಖ್ಯ? ನೋಡಿ, 1980ರ ದಶಕದಿಂದಲೂ ತ್ರಿಪುರಾ ಮತ್ತು ಬಂಗಾಳದಲ್ಲಿ ಉಗ್ರಗಾಮಿ ಗುಂಪುಗಳು ಸಕ್ರಿಯವಾಗಿದ್ದವು. ಇವರು ಭಾರತದಲ್ಲಿ ದಾಳಿ ನಡೆಸಿ ಬಾಂಗ್ಲಾದೇಶದೊಳಗೆ ಹೋಗಿ ಅಡಗಿಕೊಳ್ತಾ ಇದ್ರು. ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಅವರು ಅಧಿಕಾರದಲ್ಲಿದ್ದಾಗ ಭಾರತದ ಜೊತೆ ಸಹಕರಿಸಿ ಈ ಕ್ಯಾಂಪ್ಗಳನ್ನು ಧ್ವಂಸ ಮಾಡಿದ್ದರು. ಆದರೆ ಕಳೆದ 1.5 ವರ್ಷದಿಂದ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಶೇಖ್ ಹಸೀನಾ ಅವರು ಅಧಿಕಾರ ಕಳೆದುಕೊಂಡಿದ್ದಾರೆ. ಈಗ ಅಲ್ಲಿ ಅಸ್ಥಿರತೆ ಇದೆ. ಇಂತಹ ಸಮಯದಲ್ಲಿ ಭಾರತದ ಗಡಿ ಸುರಕ್ಷಿತವಾಗಿರೋದು ಅತ್ಯಂತ ಅಗತ್ಯ. ಒಂದು ವೇಳೆ ಇಲ್ಲಿ ಬೇಲಿ ಹಾಕದಿದ್ದರೆ ಬಾಂಗ್ಲಾದೇಶದ ಅಸ್ಥಿರತೆಯ ಲಾಭ ಪಡೆದು ಸಾವಿರಾರು ಜನ ಅಕ್ರಮವಾಗಿ ಭಾರತಕ್ಕೆ ನುಗ್ಗಬಹುದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ BJP ಈ ವಿಷಯವನ್ನೇ ದೊಡ್ಡ ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು. ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ಗಡಿ ಭದ್ರವಾಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ಅದರಂತೆ ಹೆಜ್ಜೆ ಇಡ್ತಾ ಇದ್ದಾರೆ. TMC ಮಾಡದ ಕೆಲಸವನ್ನ ನಾವು 45 ದಿನಗಳಲ್ಲಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇದು ಕೇವಲ ಸೆಕ್ಯೂರಿಟಿ ವಿಷಯವಲ್ಲ, ಇದು ಒಂದು ದೊಡ್ಡ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೂಡ ಹೌದು. ಹಾಗಾದರೆ ಮುಂದೇನಾಗಬಹುದು ನೋಡಿ. ಈ 45 ದಿನಗಳ ಪ್ರಕ್ರಿಯೆ ಮುಗಿದ ಮೇಲೆ BSFಗೆ ಫುಲ್ ಪವರ್ ಸಿಗುತ್ತೆ. ಇದರಿಂದ ಕಳ್ಳ ಸಾಗಾಣಿಕೆ ಗಣನೀಯವಾಗಿ ಕಡಿಮೆ ಆಗಬಹುದು. ಆದರೆ ನಿಜವಾದ ಸವಾಲು ಇರೋದು CAA ಮತ್ತು NRC ಜಾರಿಯಾದಾಗ. BJP ಸರ್ಕಾರ ಈಗಾಗಲೇ ಹೇಳಿದೆ, ಧಾರ್ಮಿಕ ಕಿರುಕುಳ ಅನುಭವಿಸಿ ಬರುವ ನಿರಾಶ್ರಿತರಿಗೆ ನಾವು ಪೌರತ್ವ ನೀಡ್ತೀವಿ, ಆದರೆ ಅಕ್ರಮವಾಗಿ ನುಗ್ಗುವ ಒಳನುಸುಳುವವರನ್ನ ಬಿಡಲ್ಲ ಅಂತ. ಈ ಬೇಲಿ ನಿರ್ಮಾಣವಾದರೆ ಒಳನುಸುಳುವವರನ್ನ ಗುರುತಿಸೋದು ಸುಲಭವಾಗುತ್ತೆ. ಆದರೆ ಬೇಲಿಯ ಆಚೆ ಇರುವ ಭಾರತೀಯ ಹಳ್ಳಿಗಳ ಜನರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಗಡಿಯಲ್ಲಿ ಬಿಗಿ ಭದ್ರತೆ ಅಂದ್ರೆ ಅದು ಬರೀ ಗೋಡೆಯಲ್ಲ, ಅದು ಅಕ್ರಮ ಚಟುವಟಿಕೆಗಳಿಗೆ ಹಾಕುವ ದೊಡ್ಡ ಬ್ರೇಕ್. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಭಾರತದಿಂದ ಬಾಂಗ್ಲಾದೇಶಕ್ಕೆ ಕೇವಲ ದನಗಳು ಮಾತ್ರ ಹೋಗಲ್ಲ. ಅಲ್ಲಿ ಭಾರತದ ರಸಗೊಬ್ಬರಕ್ಕೆ ಭಾರಿ ಬೇಡಿಕೆ ಇದೆ. ಯಾಕಂದ್ರೆ ಭಾರತದಲ್ಲಿ ಸರ್ಕಾರ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡುತ್ತೆ. ಅದು ಇಲ್ಲಿ ಅಗ್ಗ. ಇದನ್ನೇ ಲಾಭ ಮಾಡಿಕೊಳ್ಳುವ ಸ್ಮಗ್ಲರ್ಗಳು ಇಲ್ಲಿಂದ ಟನ್ ಗಟ್ಟಲೆ ಗೊಬ್ಬರವನ್ನ ಬಾಂಗ್ಲಾಗೆ ಸಾಗಿಸ್ತಾರೆ. ಅಷ್ಟೇ ಯಾಕೆ, ನಮ್ಮಲ್ಲಿ ಸಿಗುವ ಡೀಸೆಲ್ ಮತ್ತು ಪೆಟ್ರೋಲ್ ಕೂಡ ಅಲ್ಲಿನ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಚಿನ್ನದ ಬೆಲೆಗೆ ಮಾರಾಟವಾಗುತ್ತೆ. ಭಾರತದ ಔಷಧಿಗಳು, ಬಟ್ಟೆಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಬಾಂಗ್ಲಾದಲ್ಲಿ ದೊಡ್ಡ ಮಾರ್ಕೆಟ್ ಇದೆ. ಇದು ಒಂದ್ ಕಡೆಯ ಕಥೆಯಾದರೆ, ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರೋದು ಇನ್ನೂ ಡೇಂಜರಸ್ ವಸ್ತುಗಳು. ಅಲ್ಲಿಂದ ಭಾರತಕ್ಕೆ ಫೇಕ್ ಕರೆನ್ಸಿ ಅಥವಾ ನಕಲಿ ನೋಟುಗಳ ಸರಬರಾಜಾಗುತ್ತೆ. ಇದು ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿಯುವ ಸಂಚು. ಇದ್ರ ಜೊತೆಗೆ ಸಿಂಥೆಟಿಕ್ ಡ್ರಗ್ಸ್ ಮತ್ತು ಕ್ಯಾನಾಬಿಸ್ನಂತಹ ಅಮಲು ಪದಾರ್ಥಗಳು ಯುವ ಪೀಳಿಗೆಯನ್ನ ಗುರಿಯಾಗಿಸಿಕೊಂಡು ಇಲ್ಲಿಗೆ ಬರ್ತಿವೆ. ಇದು ಬರೀ ವ್ಯಾಪಾರ ಅಲ್ಲ ಸ್ನೇಹಿತರೆ, ಇದು ದೇಶದ ವಿರುದ್ಧ ನಡೆಯುತ್ತಿರುವ ಸದ್ದಿಲ್ಲದ ಯುದ್ಧ. ಇಲ್ಲಿ ನಡೆಯುವ ಮತ್ತೊಂದು ಭೀಕರ ಕೃತ್ಯ ಅಂದ್ರೆ ಮನುಷ್ಯರ ವ್ಯಾಪಾರ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್. ಬಡತನದ ಲಾಭ ಪಡೆಯುವ ಈ ಜಾಲ ಬಾಂಗ್ಲಾದೇಶದ ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಸುಳ್ಳು ಭರವಸೆ ನೀಡಿ ಭಾರತಕ್ಕೆ ಕರೆತರ್ತಾರೆ. ಅವರನ್ನ ಇಲ್ಲಿ ವೇಶ್ಯಾವಾಟಿಕೆಗೆ ತಳ್ಳಲಾಗುತ್ತದೆ. ಇದು ಎಷ್ಟು ದೊಡ್ಡ ನೆಟ್ವರ್ಕ್ ಅಂದ್ರೆ, ಒಂದು ಕಡೆ ಬೇಲಿ ಇಲ್ಲದ ಜಾಗವನ್ನ ಇವರು ತಮ್ಮ ಹಾದಿಯಾಗಿ ಬಳಸ್ಕೊಳ್ತಾ ಇದ್ದಾರೆ. BSF ಎಷ್ಟೇ ಕಣ್ಗಾವಲು ಇಟ್ಟರು ಈ ದಳ್ಳಾಲಿಗಳು ಹಳ್ಳಿಗಳ ನಡುವೆ ಇರುವ ಗುಪ್ತ ದಾರಿಗಳ ಮೂಲಕ ಇವರನ್ನ ನುಗ್ಗಿಸ್ತಾರೆ. ಈ ದಂಧೆಯ ಹಿಂದೆ ದೊಡ್ಡ ದೊಡ್ಡ ಕೈಗಳಿರುವ ಶಂಕೆ ಇದೆ. ಈಗ BSFಗೆ ಸಿಗಲಿರುವ ಸಂಪೂರ್ಣ ಅಧಿಕಾರ ಈ ಮನುಷ್ಯ ವ್ಯಾಪಾರಕ್ಕೆ ಅಂತ್ಯ ಹಾಡುತ್ತಾ ಅನ್ನೋದೇ ಈಗಿರುವ ದೊಡ್ಡ ಕುತೂಹಲ. ಕೊನೆಯದಾಗಿ ಸ್ನೇಹಿತರೆ, ಗಡಿ ಕಾಯೋದು ಅಂದ್ರೆ ಅದು ಬರೀ ಗನ್ ಹಿಡಿದು ನಿಲ್ಲೋದಲ್ಲ.
ಅದು ಈ ದೇಶದ ಅಸ್ಮಿತೆಯನ್ನ ಉಳಿಸೋದು. ಪಶ್ಚಿಮ ಬಂಗಾಳ ಸರ್ಕಾರದ ಈ ನಿರ್ಧಾರದಿಂದ ಗಡಿಭಾಗದ ಚಿತ್ರಣ ಬದಲಾಗಲಿದೆ ಅನ್ನೋದರಲ್ಲಿ ಸಂಶಯವಿಲ್ಲ. ತ್ರಿಪುರದಲ್ಲಿ ನಡೆದ ಗುಂಡಿನ ಚಕಮಕಿ ನಮಗೆ ಒಂದು ಎಚ್ಚರಿಕೆ ಗಂಟೆ. ಗಡಿ ಸಡಿಲವಾಗಿದ್ದರೆ ಇಂತಹ ಸಂಘರ್ಷಗಳು ನಡೆಯುತ್ತಲೇ ಇರುತ್ತವೆ. ದೇಶದ ಭದ್ರತೆ ಮತ್ತು ಜನರ ಹಿತಾಸಕ್ತಿ ಎರಡನ್ನೂ ಸಮತೋಲನ ಮಾಡಬೇಕಾದ ಜವಾಬ್ದಾರಿ ಈಗ ಸರ್ಕಾರದ ಮೇಲಿದೆ. 45 ದಿನಗಳ ನಂತರ ಗಡಿಯಲ್ಲಿ ಹೊಸ ಸೂರ್ಯೋದಯ ಆಗುತ್ತಾ ಅಥವಾ ಹೊಸ ಸಂಘರ್ಷಗಳು ಶುರುವಾಗುತ್ತಾ? ಕಾಲವೇ ಉತ್ತರಿಸಬೇಕು. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಗಡಿ ಭದ್ರತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮತ್ತು ಸತ್ಯ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.